ಬಂದಾಯ್ತು ಫ್ರೆಂಡ್ಸ್ ನಿಜಾಬಾದ್ ಫೋರ್ಟ್ಗೆ. ಏನು ವೇಗಗಳಿದೆ, ವೇಗಲ್ಲ ಒಂಥರ ಸುರಂಗ ಹೌಸ್ ಕಳಕ್ಕೆ ಜಾಗಗಳಿದೆ, ಬನ್ನಿ ತೋರಿಸ್ತೀನಿ. ಇದೆ ಯಾರು ಯಾರಿದ್ದೀರಾ ಸಿಕ್ಕಾಪಟ್ಟೆ ಭಯ. ಸುರಂಗ ಮತ್ತು ಸಿಕ್ಕಿದೆ. ಇಲ್ಲಿ ಹೋಗಿ ಕಾಲ ಹಾಕಿದ್ರೆ ನಾನು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ತೋರಿಸ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ. ಇದು ಯಾರು ತಪ್ಪು ಬಂದರೆ ಪಕ್ಕ ಸಲೈತಾರೆ. ಇದು ನೋಡಿ ಫ್ರೆಂಡ್ಸ್, ಯಪ್ಪ ಈಗ ನಿಂತ್ಕೊಂಡು ಹಿಂಗೆ ಔಸ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಷ್ಟ. ಒಂದು ಚೂರು ಇದಾದ್ರೂ ನೋಡಿ ಇದು ನೋಡೋದು ಶೂಟ್ ಮಾಡೋದು ಇಲ್ಲಿಂದಾನೆ ಸಾಯಿಸೋದು. ವೆಲ್ಕಮ್ ಟು ವೀಕೆಂಡ್ ಜರ್ನಿ ಚಾನಲ್. ಮಾಡ್ತಿರೋ ಉದ್ದೇಶ ಏನಂದರೆ ಮೈಸೂರಿಂದ ಸಕಲೇಶಪುರದಲ್ಲಿರೋ ಮಂಜುರಾಬಾದ್ ಫೋರ್ಟ್ ಅನ್ನೋದು ಒಂದು ಫೋರ್ಟ್ ಇದೆ. ತುಂಬ ಚೆನ್ನಾಗಿದೆ ಅಂತೆ, ಎಷ್ಟೊಂದು ಜನ ಅಂತಿದ್ದಾರೆ. ಬನ್ನಿ ಫ್ರೆಂಡ್ಸ್, ನೀವು ನಾವೆಲ್ಲ ನೋಡ್ತಾ ಬರೋದು. ಫ್ರೆಂಡ್ಸ್, ಟಿಕೆಟ್ ತಗೊಂಡಿದ್ದೀನಿ ನೋಡಿ, 2. ನಾನು ಮತ್ತು ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವರು ಮತ್ತು ನಾವು ಹೋಗ್ತಾ ಇದ್ದೀವಿ ನೋಡಿ. ಆಗಲೇ ಇನ್ನೇನು ಟ್ರೈನ್ ಬಂದು ನಿಂತಿದೆ. ಒಂದು 1/4 ಗಂಟೆ ಟೈಮು ಟ್ರೈನ್ ಹೊರಡ್ತೀನಿ. ನೀನು ಒಬ್ರಿಗೆ 6 ರೂಪೀಸ್ ತಗೊಂಡಿದ್ದಾರೆ, ಟೋಟಲು 120 ರೂಪೀಸ್ ಆಯಿತು. ನೀವು ಬಂದರೆ ಟ್ರೈನಲ್ಲೇ ಬೆಟರ್ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಬಸ್ ಆದರೆ ಜರ್ನಿ ಅದು ಬಸ್ ಕುಲ್ಕೋದು ಎಲ್ಲ ಇರುತ್ತೆ, ಸರಿ ಇರಲ್ಲ ಹೋಗೋದು, ರೋಡ್ ಚೆನ್ನಾಗಿರಲ್ಲ ಅಂತ ಪ್ರಾಬ್ಲಮ್. ಟ್ರೈನಲ್ಲಾದರೆ ಎಲ್ಲ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಚೀಪ್ ಆ್ಯಂಡ್ ಬೆಟರ್ ಫ್ರೆಂಡ್ಸ್ ಹೋಗೋದಕ್ಕಾದ್ರೆ. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ, ಹಾಸನಕ್ಕೆ ತುಂಬ ಟ್ರೈನ್ ಇದೆ. ಧರ್ಮಸ್ಥಳಕ್ಕೆ ಹೋಗ್ತೀವಲ್ಲ ಆ ರೂಟಲ್ಲಿ ಆದರೆ ಬೆಳಗ್ಗೆ ನೈಟ್ ಇದೆ. ಮೈಸೂರಿಂದ ನೈಟ್ ಹತ್ತಿದ್ರೆ ಸಕಲೇಶಪುರ ಮಿಡ್ ನೈಟಲ್ಲೆಲ್ಲ ಸೇರ್ಬೋದು ಮೋಸ್ಟ್ಲಿ. ಅದು ಬಿಟ್ಟರೆ ಇನ್ನು ಹಾಸನಿಗೆ ಇರೋದು ಮೈಸೂರಿಂದ ಧರ್ಮಸ್ಥಳಕ್ಕೆ ಫ್ರೆಂಡ್ಸ್. ಆಮೇಲೆ ಮತ್ತು ಇನ್ನೊಂದು ಬೇಜಾನ್ ಒಂದು 4-5 ಟ್ರೈನ್ ಇದೆ ಮೈಸೂರಿಂದನೇ ಹಾಸನಿಗೆ. ಈಗ ನಾವು ತಿರೋದು 7:15 ಟ್ರೈನು. ಮುಂಚೆ 6 ಗಂಟೆಗೆ ಒಂದಿತ್ತು, 6:15 ಒಂದಿತ್ತು, 5:40 ಒಂದಿತ್ತು ಫ್ರೆಂಡ್ಸ್ ಟ್ರೈನು. ಹಾಸನ ಹೋಗ್ಬಿಟ್ಟು ನೀವು ಹಾಸನಿಂದ ಬಸ್ಸೆಲ್ಲ ಹೋಗ್ಬೋದು ಸಕಲೇಶಪುರಕ್ಕೆ, ಅಥವಾ ಟ್ರೈನಲ್ಲೇ ಹೋಗ್ಬೋದು. ಟ್ರೈನು ಇರೋ ಡೌಟು ಮೋಸ್ಟ್ಲಿ ಸಕಲೇಶಪುರದಿಂದ, ಇದು ಹಾಸನಿಂದ ಸಕಲೇಶಪುರಕ್ಕೆ. ನೋಡಿ ಫ್ರೆಂಡ್ಸ್, ಟ್ರೈನ್ ಮೂವ್ ಆಗ್ತಿದೆ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಯಾವ ಲೆವೆಲ್ ಕಸ ಹಾಕವ್ರೆ. ಸಾಕಾಗಿದೆ ನೋಡಿ ವ್ಯೂ ಮಾತ್ರ. ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಈಗ ತಿಂಡಿ ತಿನ್ಕೊಂಡು ಸಕಲೇಶಪುರಕ್ಕೆ ಹೋಗೋದ. ಬನ್ನಿ ಫ್ರೆಂಡ್ಸ್, ಬಾತ್ ವೆಜಿಟೇಬಲ್ ಬಾತ್ ತಗೊಂಡಿದ್ದೀವಿ ಬರೋದು ಈ ಜಾಗದಲ್ಲೇ. ನಾವು ಬಂದಿಲ್ಲ, ಬಸ್ಸು ಬರೋಂಗಿದೆ. ಸ್ವಲ್ಪ ಆದ್ಮೇಲೆ ಬರ್ಬೋದು ಸರ್. Focus.
ಬಂದಾಯಿತು ಫ್ರೆಂಡ್ಸ್ ಮುಜರಾಬಾದ್ ಫೋರ್ಟ್ಗೆ. ಏನು ಫ್ರೆಂಡ್ಸು, ಆಟೋ ಬಸ್ಸು ಏನೂ ಸರಿಯಾಗಿ ಸಿಗ್ತಿರ್ಲಿಲ್ಲ, ಸ್ವಲ್ಪ ತೊಂದರೆ ಆದರೂ ಬರ್ಬೋದು. ಆಮೇಲೆ ಇಲ್ಲಿ ಬಂದಾಗ ಒಂದು ಯಾರ್ಯಾರು ಸರಿಯಾಗಿ ಸಜೆಸ್ಟ್ ಗೈಡೇ ಮಾಡಲಿಲ್ಲ, ಅದೊಂದು ಭಯ ಆಗ್ಬಿಟ್ಟಿತ್ತು. ಆಮೇಲೆ ಒಂದು ಸ್ವಲ್ಪ ಆಟೋಲ್ಲಿ ಒಂದೆರಡು ಹೋಯ್ತಿದ್ವು, ಕೇಳಿದ್ವಿ, ಹೆಂಗೋ ಹೋಗುತ್ತೆ ಅಂದರು. ಹೆಂಗೋ ಸೇಫಾಗಿ ಬಂದಿದ್ದೀವಿ. ಹೋಗೋದಕ್ಕೂ ಆಟೋ ಬಸ್ ಇದೆಯಂತೆ, ಆದಷ್ಟು ಹೋಗ್ಬಿಟ್ರೆ ಸೇಫು ಮೈಸೂರಿಗೆ. ಪರವಾಗಿಲ್ಲ, ಹತ್ಬೋದು ಚೆನ್ನಾಗಿದೆ. ಆದರೂ ಬೆಳಗ್ಗೆ ಮಧ್ಯೆ ಚೆನ್ನಾಗಿರ್ತಿತ್ತು ಅಂತಿದ್ರು, ಬೆಳಗ್ಗೆ ಬರೋಕ್ಕಾಗಲಿಲ್ಲ. ಅವರು ಸಖತ್ತಾಗಿದೆ ನೋಡಿ. ಔಸ್ಕೊಳಕ್ಕೆ ಮಾತ್ರ ಚಿಂತಿ ಜಾಗ. ಸೈನಿಕರು ಔಸ್ಕೊಂಡು ಇದ್ರೊಳಗಡೆಯಿಂದ ಯುದ್ಧ ಮಾಡ್ತಿದ್ರು. ಆಗ ಅವರು ಸಾಯಿಸೋದವ್ರನ್ನ ನೋಡಿ, ಎಲ್ಲ ಔಸ್ಕೊತಿದ್ರು. ಕಾಣ್ತಿದ್ದಂಗೆ ಕೆಳಗಿಂದ ಹೆಂಗೆ ಬರ್ಬೋದು ನೋಡಿ, ದಾರಿ ಹೆಂಗಿದೆ ಒಂಚೂರು ಗೊತ್ತಾಗಲ್ಲ. ಈ ಥರ ಎಲ್ಲ ಹೆಂಗಿದೆ ದಾರಿ ನೋಡಿ. ನೋಡಿ ನಮ್ಮ ಫ್ರೆಂಡ್ ಅಲ್ಲಿ ಕೂತಿದ್ರೆ ಮಡಿಕೊಂಡು ಕೂತಿದ್ರಲ್ಲ ಅವರೇ. ನೋಡಿ ಬೆಟ್ಟ ಹೆಂಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಏರೋಪ್ಲೇನ್ ಹೋಗ್ತಿದೆ ಅಲ್ಲಿ, ಸರಿನ ಕಾಣಿಸ್ತಾ ಇಲ್ಲ. ಏರೋಪ್ಲೇನ್ ಹೋಗ್ತಿದೆ, ಮಂಗಳೂರು ಏರ್ಪೋರ್ಟ್ಗೆ ಇರ್ಬೋದು ಮೋಸ್ಟ್ಲಿ. ನೋಡಿ ಬಿಲ್ಡಿಂಗ್ ಮೇಲೆ ಹೆಂಗೆ ಕಟ್ಟಿದ್ದಾರೆ ಮನೆ, ಅಪಾರ್ಟ್ಮೆಂಟ್. ಹೆಲಿಕಾಪ್ಟರ್ ಫ್ರೆಂಡ್ಸ್, ಏರೋಪ್ಲೇನ್ ಅಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ಗುಹೆಗಳ ಥರ ಇದೆ, ಸೈಲೆಂಟಾಗಿ ಔಸ್ಕೋಬೋದು. ಇದ್ರೊಳಗಲ್ಲಿ ಸೈಲೆಂಟಾಗಿ ಔಸ್ಕೋಬೋದು. ನೋಡಿ ನಂಗೆ ಎದುರಿಸ್ತಾವ್ರೆ ಫ್ರೆಂಡ್. ಬನ್ನಿ ಫ್ರೆಂಡ್, ಸಖತ್ತಾಗಿದೆ ಫ್ರೆಂಡ್. ದಾರಿ ಇದೆ ನೋಡಿ ಫ್ರೆಂಡ್, ಹಿಂಗೆ ಸುರಂಗ, ಯಾರಿಗೂ ಗೊತ್ತಾಗಲ್ಲ, ಆ ಥರ ಹೋಗ್ಬೋದು. ಏನೂ ಇಲ್ಲ, ಬನ್ನಿ ಭಯಪಡ. ಬೆಳಕಿದೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಹೆಂಗೆ ಬರ್ಬೋದು ಅಂತ ಯಪ್ಪ, ನಿಜವಾಗ್ಲೂ ಫ್ರೆಂಡ್ ಚಿಂದಿಯಾಗಿದೆ. ಒಂಚೂರು ಗೊತ್ತಾಗಲ್ಲ ಇದು ಸುರಂಗಗಳಿದೆ ಅಂತ, ಔಸ್ಕೊಳಕ್ಕೆ ದಾರಿ ಇದೆ ಅಂತ. ಚಿಂದಿಯಾಗಿ ಔಸ್ಕೋದು ಫ್ರೆಂಡ್ಸ್. ಔಸ್ಕೊಂಡು ಸೈಲೆಂಟಾಗಿ ಔಸ್ಕೊಂಡು ಗುಂಡಾರ್ಸ ಸಿಕ್ಕಾಪಟ್ಟೆ ಕಷ್ಟ. ಯಾರು ದಪ್ಪಕ್ಕಿನ್ನೊಂದು ಬಂದರೆ ಪಕ್ಕ ಸೊದೈತಾರೆ. ಈಗ ನೋಡಿ ಫ್ರೆಂಡ್ಸ್, ಯಪ್ಪ ಈಗ ನಿಂತ್ಕೊಂಡು
ಹಿಂಗೆ ಔಸ್ಕೊಂಡು ನೋಡಿ ಇದು ಮಾಡಿದೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕಷ್ಟ. ಒಂಚೂರು ಇದಾದ್ರೂ ನೋಡಿ ಇಲ್ಲಿ ನೋಡೋದು, ಶೂಟ್ ಮಾಡೋದು, ಇಲ್ಲಿಂದನೇ ಸಾಯಿಸೋದು. ನೋಡಿ ಫ್ರೆಂಡ್ಸ್ ಹೆಂಗಿದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಇರುತ್ತೆ, ಆದರೂ ಓಕೆ. ಇನ್ನೊಂದು ಇದಕ್ಕೆ ಬಂದ್ವಿ, ಹಿಂಗಿದೆ ಒಂಚೂರು ಗೊತ್ತಾಗಲ್ಲ. ಇದೆಲ್ಲ ಔಸ್ಕೊಂಡು ಹೊಡೆಯೋದಷ್ಟೇ ದುಶ್ಮನ್ಗಳಿಗೆ. ಹಾಂ ಆಯಿತು ಬನ್ನಿ. ಇದೇ ಕಿಲೋಮೀಟ್ರ್ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ನೀವು ನೋಡಿ ಹೆಂಗಿದೆ, ಸಾಕಾಗ ಇದೆ ಬಿಡುತ್ತೋ. ಹೋಗಿ ಹೆಂಗಿದೆ ಇದಪ್ಪ, ಇಲ್ಲಿಂದ ಹಿಂಗೆ ನೋಡೋದು, ಹಿಂಗೆ ನೋಡ್ಬಿಟ್ಟು ಇಲ್ಲಿ ಬೆಂಕಿನೆಲ್ಲ ಇಟ್ಬಿಟ್ಟು ಶೂಟ್ ಮಾಡೋದು. ನೋಡಿ ಅದೇ ಇದೇನಾಗಲಿ ಕವರಾಗಿತ್ತು ಅನಿಸುತ್ತೆ, ಇದೆ ಕವರಾಗಿತ್ತು ಹೊರದೋಗಿದೆ ಮೇಲೆ ಅದಕ್ಕೆ ಹೆಂಗಿದೆ. ಹೊರಗಡೆ ಒಂದಷ್ಟು ಗುಹೆಗಳೆಲ್ಲ ಒಂಥರ ಸುರಂಗ ಔಸ್ಕೊಳ್ಳೋಕ್ಕೆ ಜಾಗಗಳಿದೆ, ಅಲ್ಲಿ ತೋರಿಸ್ತೀವಿ. ಇದು ಯಾವಾಗಲೂ ಹೇಳಿದಾಗೆ ನೀವು ಬೆಳಗ್ಗಿತ್ತು ಅಲ್ಲಿ ನೋಡೋಕ್ಕೆ ಈ ಥರ ಇದಿದೆ, ನೋಡ್ಕೊಂಡು ಬನ್ನಿ. ಏನಿದೆ ಒಳಗಡೆ, ಇಲ್ಲಿ ಸ್ವಲ್ಪ ಭಯಂಕರವಾಗಿದೆ. ನೋಡಿ ಯಾರು ಕಿರಿಸ್ತಾವ್ರೆ. ಓ ಸ್ವಲ್ಪ ಭಯ ಆಗ್ತಿದೆ. ಯಾರ್ಯಾರಿಗಿಲ್ಲ ಒಳ್ಳೆ ಭಯ ಅನಿಸ್ತಿದೆ ಫ್ರೆಂಡ್ಸ್, ಭಯ ಆಗ್ತಿದೆ. ಒಳ್ಳೆ ಭಯ, ಏನೂ ಇಲ್ಲ ಫ್ರೆಂಡ್ಸ್. ಇಲ್ಲ ಅದೆಷ್ಟು ವರ್ಷ ಆಗ್ತಿದ್ರು, ಹೆಂಗೆ ಬದುಕ್ತಿದ್ರು, ನೀರು ಅನ್ನ ಇದೆ. ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಇಲ್ಲಿಗೆ ನಾವು ತೋರ್ಸೋಕ್ಕೆ ಕಷ್ಟಪಟ್ಟು ಬಂದಿದ್ದೀವಿ. ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಆದರೂ ತುಂಬ ತಂಪಾಗಿದೆ. ಹೇಗೆ ಬೇಸಿಗೆ ಇದ್ದರೆ ಸ್ವಲ್ಪ ಕಷ್ಟ, ಆದರೂ ಆಚೆ ಅಷ್ಟೊಂದು ಬಿಸಿಲಿದ್ರು ಒಳಗಡೆ ಫುಲ್ ತಂಪಾಗಿದೆ, ತಣ್ಣಗಿದೆ ಫ್ರೆಂಡ್ಸ್. ಒಳಗಡೆ ಇದು ಮೇಲೆಲ್ಲ ಏನೋ ಸಿಗ್ತವ್ರೆ, ಏನು ಮಾಡಿರೋದು ಆಗಿನ ಕಾಲದವರೆಲ್ಲ. ಆದರೂ ಇದನ್ನು ಟಿಪ್ಪು ಸುಲ್ತಾನ್ ಆ ಕಾಲದಲ್ಲಿ ಮಾಡಿದ್ದು ಅಂತಾರೆ, ಅವ್ರು ಮಾಡಿದ್ದು ಅಂತಾರೆ. ಆದರೆ ಇದು ಯಾರು ಮಾಡಿದ್ದು ಅಂತ ಸರಿಯಾಗಿ ಗೊತ್ತಿಲ್ಲ. ನೋಡಿ ಇದು ಕೆಳಗೆ ಹೋಗಿ ಬರೋದ, ಬನ್ನಿ ತೋರಿಸ್ತೀನಿ ಕೆಳಗೆ ಹೆಂಗಿದೆ ಅಂತ. ಕೆಳಗೆ ಹೋಗಿದ್ರು, ಈ ಕಡೆ ಬೇಡ ಅಷ್ಟೈತೆ. ನೋಡಿ ಇದ್ರೊಳಗಡೆ ಈಗ ಹೋಗಿದ್ದು ಹೆಂಗಿದೆ ನೋಡಿದ್ರೆ, ಈ ಕಟ್ಟಿದೆ, ಇದು ಅದೇ ಥರ ಸಕಾಲಾಗಿದೆ. ಇದು ಬನ್ನಿ ತೋರಿಸ್ತೀನಿ. ಇದು ಕೆಳಗೆ ಇಳಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಕ್ಷಮಿಸಿ ಫ್ರೆಂಡ್ಸ್, ಹೋಗೋಕ್ಕಾಗಲ್ಲ, ಸ್ವಲ್ಪ ರಿಸ್ಕ್ ಇದೆ. ಇದು ಬೀಳೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ. ಆ ಗುಹೆಗೆ ಅದಕ್ಕೆ ತೋರಿಸಿದ್ಮೇಲೆ ಇದು ತುಂಬ ಜಾಸ್ತಿ ಜನ ಹೋಗ್ತವ್ರೆ ಒಳಗಡೆ, ಅವ್ರು ಸ್ವಲ್ಪ ಖಾಲಿ ಆಗಲಿ ಆಮೇಲೆ ಹೋಗೋದು ಅಂದ್ಕೊಂಡೆ, ಅದಕ್ಕೋಸ್ಕರ ಅಲ್ಲಿವರೆಗೂ ಇದು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಏನಿದು ಸ್ವಲ್ಪ ಭಯಂಕರವಾಗಿದೆ, ಆದರೂ ಏನಿದೆ ಅಂತ ಅರ್ಥ ಆಯ್ತಾ. ತುಂಬ ಏನೋ ಮಾಡೋರೆ ಇದೆ, ಇದನ್ನೆಲ್ಲ ನೋಡಿ, ಇದೆಲ್ಲ ಪೊದೆ ಮಾಡಿಬಿಟ್ಟವ್ರೆ ಫುಲ್ ಪೊದೆ. ನೋಡಿ ಫ್ರೆಂಡ್ಸ್, ಆಗಿನ ಕಾಲ ಸೈನಿಕರು ರಾಜರೆಲ್ಲ ಇಲ್ಲೇ ಮದ್ದುಕೊಂಡು ಎಲ್ಲ ಔಷಧಿದ್ರಂತೆ. ತುಂಬ ಭಯಂಕರವಾಗಿದೆ, ಆದ್ರೂ ಲೈಟು ಗೀಟು ದೀಪ ಏನು ಬರೀ ದೀಪದೆಲ್ಲ ಇರ್ತಿದ್ರು. ಇಲ್ಲೆಲ್ಲ ಸ್ಟೋರ್ ಮಾಡ್ತಿದ್ರಂತೆ ಮದ್ದುಗಳೆಲ್ಲ. ನೋಡಿ ಅಪ್ಪ, ನಾನು ಇಲ್ಲಿ ಬದುಕ್ತಿದ್ರೇನೋ ಅಂದ್ಕೊಂಡೆ. ಇಲ್ಲಿ ಯಾರೋ ಹೇಳಿದ್ರು ಮದ್ದುಗಳು ಸ್ಟೋರ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಇದು ಯಾರಿಗೂ ತಿಳಿದೆ. ಇಲ್ಲಿಗೆ ಬಂದವರು ಈ ಕಡೆ ಎಲ್ಲ ಬಂದವನ್ನ ಸಾಯಿಸ್ತಿದ್ರು ಅಂತ ಫ್ರೆಂಡ್ಸ್. ಮದ್ದು ಗುಂಡು ಸ್ಟೋರ್ ಮಾಡ್ತಿದ್ರು, ಗನ್ ಪೌಡರ್ಸು ಅದೆಲ್ಲ ಇರ್ತಿತ್ತು. ನೋಡಿ ಪೊಲೀಸ್ ಬಂದರೆ ಇಲ್ಲಿ ಏನಾದ್ರು ಆದರೆ ಜಗಳ ಅಥವಾ ಯಾರಿಗಾದ್ರು ತೊಂದರೆ ಮಾಡಿದ್ರೆ ಇಲ್ಲಿ ಅವ್ರ ಸೆಕ್ಯೂರಿಟಿಗೋಸ್ಕರ ಪೊಲೀಸರು ಇದ್ದಾರೆ. ನೋಡಿ ಅಣ್ಣ ನೆರಳಲ್ಲಿ ಮಲಗಿದರೆ ಆರಾಮಾಗಿ
ಒಬ್ಬರೇ ಅವರು, ಯಾರೂ ಇಲ್ಲ. ಏನಣ್ಣ ಊಟ ಆಯ್ತಾ? ಊಟ ಇಲ್ಲ ಅನ್ಸುತ್ತೆ ಪಾಪ, ಬಿಸ್ಕೆಟ್ ತರ್ಬೋದಾಯ್ತು, ನಮ್ಗೆ ಗೊತ್ತಿಲ್ಲ. ಓ ಫ್ರೆಂಡ್ಸ್, ಸ್ಟಾರ್ಟಿಂಗು ಬಂದಾಗ ಏನು ಅಂದ್ಕೊಂಡೆ, ಅಯ್ಯೋ ಇಷ್ಟೇನಾ ಏನೂ ಇಲ್ವಲ್ಲ ಅಂದ್ಕೊಂಡೆ. ಆದರೆ ಹೋಯ್ತಾ ಒಳಗಡೆ ಹೋದ್ಮೇಲೆ ಅರ್ಥ ಆಯಿತು ತುಂಬ ಇದೆ. ಒಳಗಡೆ ಹೋದರೆ ಏನೇನೋ ಹೌಸ್ಗಳಕ್ಕೆಲ್ಲ ತುಂಬ ಜಾಗ ಇದೆ, ಗೊತ್ತೇ ಆಗಲ್ಲ. ರಿಯಲಿ ಒಂಚೂರು ಗೊತ್ತಾಗಲ್ಲ ಇಷ್ಟೊಂದಿದೆ ಒಳಗಡೆ ಹೌಸ್ಗಳಕ್ಕೆ ಜಾಗ ಇಲ್ಲ ಅಂತ. ಇವತ್ತಾದರೂ ಸ್ವಲ್ಪ ಜನ ಜಾಸ್ತಿ ಬಂದಿದ್ರು, ಅದರಿಂದ ಗೊತ್ತಾಯ್ತು ನಮಗೆ ಇಲ್ಲೆಲ್ಲ ಹೋಗೋದಿದೆ ಅಂತ. ನಾವೇನಾದರೂ ಇಷ್ಟೇ ಸೋಮವಾರ ಮಂಗಳವಾರ ಬಂದಿದ್ರೆ ಸ್ವಲ್ಪ ಕಷ್ಟ ಆಯ್ತಿತ್ತು. ಇಲ್ಲೆಲ್ಲ ಹಿಂಗಿದೆ ಅನ್ನೋದು ಸ್ವಲ್ಪ ನಮಗೂ ಭಯ ಆಗ್ತಿತ್ತು, ಯಾಕೆ ಫಸ್ಟ್ ಟೈಮ್ ಬಂದಿರೋದ್ರಿಂದ. ಇಲ್ಲೆಲ್ಲ ಹಿಂಗಿದೆ ಹೌಸ್ಗಳಕ್ಕೆ, ಇಲ್ಲೆಲ್ಲ ಹೋಗಿ ನೋಡ್ಬೋದು ಅಂತ ಗೊತ್ತಾಯ್ತಿರ್ಲಿಲ್ಲ. ಈಗ ನೋಡಿ ಈ ಥರ ಎಲ್ಲ ಮೂಲೆಯಲ್ಲೂ ಇದೆ ಸ್ಟಾರ್ ಟೈಪಲ್ಲಿ. ಆಗೊಂದು ಸುಲ್ತಾನ್ಗಳು ಕಟ್ಕೊಂಡಿರೋದು ಇದೇ ಥರ ಶ್ರೀರಂಗಪಟ್ಟಣದಲ್ಲಿ ಒಂದಿದೆ, ಅದಕ್ಕೂ ಇದಕ್ಕೂ ಎಲ್ಲ ಕನೆಕ್ಷನ್ ಇದೆ ಅಂತಾರೆ. ಹೋಗಕ್ಕೆ ಕಷ್ಟ ಆಗದೆ ಬರ್ತಿದ್ರು. ಸುತ್ತಿದೆ ಒಂದಿದೆ, ಅದಕ್ಕೆ ಹೋಗೋಕ್ಕಂತೂ ಕಷ್ಟ. ಇದೇ ಥರ ಕಂಟಿನ್ಯೂ ಇದೆ. ಅಂದರೆ ಅಲ್ಲಿಗೆ ಹೋಗ್ಬೇಕು, ತುಂಬ ಅಲ್ಲೇ ಎಲ್ಲ ಕಡೆನೂ ಇದೆ. ಇದಕ್ಕೆ ಹೋಗ್ಬೇಕು ಸ್ವಲ್ಪ ಕಷ್ಟ, ಟೈಮ್ ಆಗ್ತಿದೆ. ಮೈಸೂರಿಗೆ ಹೋಗ್ಬೇಕು, ಬಸ್ಗಳು ಟ್ರೈನ್ಗಳು ಸಿಗದೆ ಇದ್ರೆ ಆಮೇಲೆ ನಾವು ನಮ್ಮ ಫ್ರೆಂಡ್ ಅಲ್ಲಿಂದ ನಂಜನಗೂಡು ಹೋಗ್ಬೇಕು. ಅವರು ಅದಕ್ಕೋಸ್ಕರ ತೊಂದರೆ ಆಗುತ್ತೆ, ಬೇಗ ಹೋಗ್ಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಇದ್ರ ಮೇಲೆಲ್ಲ ಹೆಂಗೆ ನಡ್ಕೋಬೋದು, ದಾರಿಗಳು ಹೆಂಗಿದೆ ನೋಡಿ, ಇಲ್ಲೇನು ಹಿಂಗೆ ಮಾಡಿದ್ದಾರೆ ನೋಡಿ, ಇದೆಲ್ಲ ಹಿಂಗೆ ಹೋಗ್ಬೋದು. ಇದ್ರ ಮೇಲೆ ಇಲ್ಲ ಕೆಳಗಡೆ ದಾರಿ ಇಲ್ಲಿದು ಫೈನಲಿ ತೋರ್ಸಾಯ್ತು ನಿಮಗೆ. ಆಲ್ಮೋಸ್ಟ್ ಇಲ್ಲಿ ಏನೂ ಇಲ್ಲ, ಇಷ್ಟು ಬಿಟ್ರೆ ಇನ್ನು ನೋಡಿ ಹೊರಗಡೆ ಗೇಟ್ ಇದೆ. ವಾಪಸ್ ಆವಾಗಲೇ ಇಲ್ಲಿಂದಲೇ ಬಂದ್ವಿ, ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಬರೋಕ್ಕೆ ಮಾತ್ರ ಈಸಿ. ಅಪ್ಪ ಶಿಂಗ್ಲಿ ಮಧ್ಯಾಹ್ನ ಊಟ ದೋಸೆ ತಗೊಂಡು ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್ ಹಾಸನಕ್ಕೆ ಬಂದಾಯಿತು. ಈಗ ಹಾಸನಿಂದ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಅದಕ್ಕೋಸ್ಕರ ಆಟೋ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬ್ಯಾಕ್ ಸೈಡಿಂದ 50 ರುಪೀಸ್ ಅಂತೆ ಆಟೋಗೆ, ಫ್ರಂಟಿಂದ 80 ರುಪೀಸ್ ಅಂದರು. ಅದಕ್ಕೆ ಬ್ಯಾಕ್ ಸೈಡ್ಗೆ ಹೋಗ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡು. ಆಟೋ ಹತ್ತಕ್ಕೆ ಅಂತ ಬಂದ್ವಿ, ಡಬಲ್ ಚಾರ್ಜ್ ಹೇಳಿದ್ರು. ಅದಕ್ಕೆ ಬೇಡ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ಬಿಡೋದು. ರೂಟ್ ಗೊತ್ತಿತ್ತು, ಬರುವಾಗ ಆಟೋಲ್ಲಿ ಬಂದ್ವಿ. ಆವಾಗ 25 ರುಪೀಸ್ ತಗೊಂಡ್ರು ಒಬ್ರಿಗೆ. ಅದಕ್ಕೀಗ ನಡ್ಕೊಂಡೇ ಹೋಗೋದ ಅಂದ್ಬಿಟ್ಟು ರೂಟ್ ಗೊತ್ತಾಯ್ತಲ್ಲ, ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಸ್ ಸ್ಟ್ಯಾಂಡಿಂದ ಬಂದಾಯಿತು ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡೇ ಬಂದ್ಬಿಟ್ವಿ. ಅಂತೂ ಇಂತೂ ಕೊನೆಗೆ ರೀಚ್ ಆಯಿತು. ಯಾರೋ ಯೂಟ್ಯೂಬರ್ಸ್ ಅವರು ಏನೂ ಗೊತ್ತಿಲ್ಲ, ವೀಡಿಯೋ ಮಾಡ್ಕೊಂಡು ಹೋಯ್ತಾವೆ ಹುಡುಗರು. ನೋಡಿ ಬಂದಿದ್ದೀವಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ರೀಚ್ ಆದ್ವಿ ಸ್ಟೇಷನ್ಗೆ. ಟಿಕೆಟ್ ತಗೊಳಕ್ಕೆ ಹೋಗ್ಬೇಕೀಗ. ಟಿಕೆಟ್ ತಗೊಂಡು ತೋರಿಸ್ತಿದ್ದೀವಿ ಫ್ರೆಂಡ್ಸ್. ಅಂತೂ ಟಿಕೆಟ್ ತಗೊಂಡಾಯ್ತು, ಟ್ರೈನಲ್ಲಿ ಕೂತಿದ್ದೀವಿ ಫ್ರೆಂಡ್ಸ್. ಟ್ರೈನ್ ಸ್ಟಾರ್ಟ್ ಆಯಿತು. ಇನ್ನು ಮೈಸೂರಲ್ಲೇ ಇಳಿಯೋದು. ಒಂದು 8 ಗಂಟೆಗೆ ಹೋಗುತ್ತೆ ಅಂತ ತೋರಿಸ್ತಿದೆ ಆ್ಯಪಲ್ಲಿ. ಮೋಸ್ಟ್ಲಿ 8 ಗಂಟೆಗೆ. ಮೈಸೂರು ಬಂದಿತ್ತು ಫ್ರೆಂಡ್ಸ್, ಫೈನಲಿ ರೀಚ್ ಆದ್ವಿ. ವಿಡಿಯೋ ಇಲ್ಲಿ ಮುಕ್ತಾಯ ಆಯಿತು ಫ್ರೆಂಡ್ಸ್. ಆದಷ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.